ಕೆಂಪು ಮೆಣಸಿನ್ಕಾಯಿ ಗಾಯ್ಸ್ ಗುಂಟ್ರ ಖಾರ. ಈಗ ಇವನ್ನ ಒಂದೆರಡು ದಿನ ಬಿಸಿಲಿಗೆ ಒಣಗಿಸ್ಬೇಕು. ಒಣಗಿಸಿ ಖಾರ ಕುಟ್ಟು ಮೆಷಿನ್ಗೆ ಒಯ್ದು ಅವ್ರಿಗೆ ಎಣ್ಣೆ ಉಪ್ಪು ಅದು ಏನೇನು ಬೇಕು ಅದನ್ನ ಕೊಟ್ಟು ಇದನ್ನ ಖಾರ ಕುಟ್ಟು ಸೋಮವಾರದಿಂದ ಇಡ್ಬೇಕು ಗಾಯ್ಸ್. ಹೇ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ಲಾಗ್ ಗಾಯ್ಸ್. ಗಾಯ್ಸ್ ನಾವೀಗ ಕಾಲೇಜಿಂದ ಬಂದ್ವಿ. ಈಗ ಹೋವೆ ಹಾಂ ಅದು ಹರ್ದೈತಿ ತಗೊಂಗಂದ್ರೆ ನಾವು ಬೆಳಿಗ್ಗೆ ಕಾಲೇಜ್ ಹೋಗಿದ್ವಿ. ಕ್ಲಾಸ್ ಜಲ್ದಿ ಹಾಕಿದ್ರು ಇವತ್ತು. ಅದಕ್ಕೆ ದೌಡ್ ಹೋಗಿ ಈಗ ಬಂದು ಗಾಯ್ಸ್. ಬಂದು ಫ್ರೆಶ್ ಅಪ್ ಅದಾಗಿ ಈಗ ಟೀ ಬತ್ ಹಚ್ಚೋತೆ ಹನಿಗೆ. ಇನ್ನೂ ಊಟ ಇಲ್ಲ. ಟೈಮ್ 3:30 ಆಯ್ತು ಗಾಯ್ಸ್. ನೋಡಿ ಗಾಯ್ಸ್, ಈಗ ಟೈಮ್ ಎಷ್ಟಾಗೈತೆ ಅಂದ್ರೆ 3:30 ಮೇಲೆ ಆಗೈತಿ. ಇನ್ನೂ ಊಟ ಇಲ್ಲ. ಬಿಸಿಲಿತ್ತು, ಬಿಸಿಲಾಗಟ್ಟು ನಡ್ಕೊಂತ ಬನ್ನಿ ಗಾಯ್ಸ್. ಈಗ ಊಟ ಮಾಡೋದು. ಈಗ ನಮ್ಮವ್ರ ಮನೆ ಎಲ್ಲ ಸಾರ್ಸ್ಯಾರ ಮಾಡಿ ಸೆಗಣಿ ತೊಗೊಂತಾಳದು. ಆಗಾಗ ಬರೀ ಸಾರಿಸ್ಕೊಂತಿರ್ತಾರೆ. ಇವತ್ತಿನ ಊಟ ಬಂದ ಮನ್ಯಾಗ ಏನು ಮಾಡ್ಯಾರು, ಬಿಸಿ ಅನ್ನ ಈಗ ಮಾಡ್ಯಾರ, ಸಾರು. ಇದು ಸಾರು, ಇದು ನಿನ್ನೆ ಸಾರು, ಇದು ಇವತ್ತಿನ ಸಾರು. ಮತ್ತೇನು ಕರೆಂಟ್ ಅಂದಿಲ್ಲ ಗಾಯ್ಸ್, ಲೈಟ್ ಇಲ್ಲ. ಈಗ ಫೋನ್ ಅಲ್ಲೇ ಕಾಲೇಜ್ನಾಗ ಫೋನ್ ಚಾರ್ಜ್ ಇಟ್ಕೊಂಬಂದಿದ್ದೆ. ಚಾರ್ಜ್ ಒಂದು ಐತಿ. ಬೆಳಗ್ಗೆ ನಾ ಹೋಗಾಗೂ ಇದು ಇದ್ದೀನಿಲ್ಲ ಗಾಯ್ಸ್ ಕರೆಂಟ್. ಹೀಗಾಗಿ ಒಯ್ಯಂಗೆ ಚಾರ್ಜರ್ ಒಯ್ದೆ ಕಾಲೇಜಿಗೆ. ಅಲ್ಲಿ ಇಟ್ಕೊಂಬಂದೆ. ಈಗ ಬಂದು ನೋಡಿದ್ರೆ ಕರೆಂಟ್ ಐತೆ. ಮತ್ತು ಇಟ್ಕೊಂಬಂದಿದ್ದು ಚಲೋ ಆಯ್ತು. ಈಗ ಟಾರ್ಚ್ ಹಚ್ಕೊಂಡು ಊಟ ಮಾಡ್ಬೇಕು. ಬನ್ನಿ ಗಾಯ್ಸ್, ಈಗ ಊಟ ಮಾಡೋಣ. ಊಟ ಮಾಡಿ ಸ್ವಲ್ಪ ಏನೋ ತರ್ರೈತೆ ಅಂತ ನಮ್ಮವ್ರು. ಊಟ ಮಾಡಿ ತರಕ್ಕೆ ಹೋಗ್ಬೇಕು. ಲೆಟ್ಸ್ ಗೋ ಗಾಯ್ಸ್. ಮೊದಲು ಊಟ ಮಾಡೋಣ ಬನ್ನಿ ಗಾಯ್ಸ್. ಈಗ ಊಟ ಅದು ಆಯ್ತು ನಮ್ದು. ಊಟ ಮಾಡಿದ್ವಿ, ಕರೆಂಟ್ ಬಂದವು. ಊಟ ಆದ್ಮೇಲೆ ಕರೆಂಟ್ ಬಂದವು. ಈಗ ಅಡುಗೆ ಮನೆದು ಕಸ ಹೊಡೆದೆ. ಈಗ ಪಡ್ಸಲಿ ಕಸ ಹೊಡಿಬೇಕು. ಪಡ್ಸಲಿ ಕಸ ಹೊಡೆದು ಮತ್ತು ಮುಂದೆ ಕೆಲಸ ಇದು ಮಾಡ್ಬೇಕು. ಆಮೇಲೆ ಫ್ರೆಶ್ ಅಪ್ ಆಗಂಗೆ. ಈಗ ಮೊದಲು ಕಸ ಹೊಡಿನ ಗಾಯ್ಸ್. ಈಗ ಫೈನಲಿ ನಾವು ಇದನ್ನ ಪಡ್ಸಲಿ ಮತ್ತು ಅಡುಗೆ ಮನೆ ಅದು ಕಸ ಹೊಡೆದ್ವಿ. ಕಸ ಹೊಡೆದು ಈಗ ಮಸ್ತ್ ಫ್ರೆಶ್ ಅಪ್ ಆಗಿ ಕೈಕಾಲು ಮಾರಿ ತಗೊಂಬಂದು ಇವತ್ತಿದ್ದು ಹಚ್ಕೊಂಡಿವಿ. ಈಗ ಚಹಾ ಒಂದು ಮಾಡಾಕಿಟ್ಟೀವಿ. ಸ್ವಲ್ಪ ಸ್ಪೀಡ್ ಇಡೋಣ. ಈಗ ಚಹಾ ಒಂದು ಆದ್ರೆ ನಮ್ಮ ಕೆಲಸ ಮುಗೀತು. ಇಷ್ಟು ಕೆಲಸ ನೋಡಿ ಗಾಯ್ಸ್. ನಾವು ಕಾಲೇಜಿಗೆ ಬಂದು ಕಸ ಬಾಂಡೆ ಇವು ಚಹಾ ಮಾಡೋದು ಇಂಥವು ಸಣ್ಣ ಪುಟ್ಟ ಕೆಲಸ ಮಾಡಿದ್ರೆ ಮಮ್ಮಿ ಯಾರಿಗೆ ಹಗರಾಕೈತಿ ಗಾಯ್ಸ್. ಈಗ ಚಹಾ ಮಾಡಿಟ್ಟು ಒಂದು ಸ್ವಲ್ಪ ಅಲ್ಲಿ ಇದಕ್ಕೆ ಹೊರಗೆ ಹೋಗಿ ಏನೋ ತರೋದೈತೆ ಅಂದ್ರೆ ಗಾಯ್ಸ್. ಇನ್ನೂ ನಮ್ಮವ್ರು ಹೇಳತ್ತಿದ್ರೆ ಏನಕ್ಕೆ ಇನ್ನೂ ಹೇಳಿಲ್ಲ. ತೊಗೊಂಡು ಬರೋಕೆ ಹೋಗ್ಬೇಕಂತಂದ್ರೆ ಅದಕ್ಕೆ ಈಗ ಚಾದು ಕುಡಿದು ಅದನ್ನ ತರಕ್ಕೆ ಹೋಗ್ಬೇಕು. ಲೆಟ್ಸ್ ಗೋ ಗಾಯ್ಸ್. ಈಗ ದೊಡ್ಡ ಚಹಾ ಮಾಡಿಟ್ಟು ಚಹಾ ಕುಡಿದು ಹೋಗೋಣ. ಲೆಟ್ಸ್ ಗೋ ಗಾಯ್ಸ್, ಹೋಗೋಣ್ರಿ ಈಗ ಚಹಾ ಕುಡಿದು ಗಾಯ್ಸ್. ಈಗ ಫೈನಲಿ ಅಲ್ಲಿ ನಾವು ಏನು ತರ್ರಿತ್ತಂತಂದ್ವಿ. ಅಲ್ಲಿ ಹೋಗಿ ಸ್ವಲ್ಪ ಇದು ತೊಗೊಂಡು ಬಂದ್ವಿ. ಏನಂತ ಹೇಳ್ತಾನೆ ನೋಡಿ ಗಾಯ್ಸ್. ಈಗ ಚಹಾ ಹಾಕ್ಕೊಂಡು ನಾವು ಚಹಾ ಆಗಲ್ಲಿ ಕುಡಿಲಿಲ್ಲ. ಇಷ್ಟು ಜಳ ನೋಡಿ ಗಾಯ್ಸ್. ಇಲ್ಲೆಲ್ಲ ನೀರು ಎಳೆ ಆತತಿ. ಆದರೂ ಮೊಟ್ಟ ಜಳ ಆದರೂ ಇದು ಮಾಡತ್ತೀವಿ. ಏನಂದ್ರೆ ಚಹಾ ಕುಡಿಯತ್ತೀವಿ. ಬನ್ನಿ ಗಾಯ್ಸ್, ನಾವು ಅಲ್ಲಿ ಹೋಗಿ ಏನು ತಂದ್ವಿ ಅಂದ್ರೆ ನೋಡಿ ಮೆಣಸಿನ್ಕಾಯಿ ತಂದೀವಿ ಇವತ್ತು. ಇವು ಕೆಂಪು ಮೆಣಸಿನ್ಕಾಯಿ ಗಾಯ್ಸ್, ಗುಂಟ್ರ ಖಾರ ಬೇಕಲ್ಲ. ಈಗ ಕಾಯಿ ತಂದು ಇವನ್ನ ತುಂಬೋದು. ನಮ್ಮ ಅವ್ರು ತೆಗೆದ್ರಿ. ಈಗ ಎಷ್ಟು ಕೆ ಜಿ ಅದಾವ ಬೇವ ಇವ? 3 kg ಗಾಯ್ಸ್. ಇವ 3 kg ಅದಾವ ನೋಡಿ ಗಾಯ್ಸ್ ಮೆಣಸಿನ್ಕಾಯಿ. ನೋಡಿ ಇವು ಇಷ್ಟು ಇದು ಇವು ತುಂಬಿ ಈ ಥರ ಇದ್ವು. ಇವನ್ನ ತೆಗೆದು ಇವನ್ನ ನಮ್ಮ ಅವ್ರೆಲ್ಲ ಇಟ್ಟಾರ. ಈಗ ಇವನ್ನ ಒಂದೆರಡು ದಿನ ಬಿಸಿಲಿಗೆ ಒಣಗಿಸ್ಬೇಕು. ಒಣಗಿಸಿ ಖಾರ ಕುಟ್ಟು ಮೆಷಿನ್ಗೆ ಒಯ್ದು ಅವ್ರಿಗೆ ಎಣ್ಣೆ ಉಪ್ಪು ಅದು ಏನೇನು ಬೇಕು ಅದನ್ನ ಕೊಟ್ಟು ಇದನ್ನ ಖಾರ ಕುಟ್ಟು ಸೋಮವಾರದಿಂದ ಇಡ್ಬೇಕು ಗಾಯ್ಸ್. ನಾವು ಹಸಿ ಖಾರ ಭಾಳ ತಿನ್ನಲ್ಲ. ಅದಕ್ಕೆ ಒಣ ಖಾರ ಬೇಕಲ್ಲ. ಅದಕ್ಕೆ ಒಣ ಕೆಂಪು ಮೆಣಸಿನ್ಕಾಯಿ ತಂದೀವಿ ಇವತ್ತು. ಒಂದು 3 kg ಅದಾವು. 1 kgಗೆ ಎಷ್ಟು 200 ಚಿಲ್ಲರ ಬಿದ್ದು ಗಾಯ್ಸ್. ಹೋದ್ರೋತಂತ 3 kg ತಂದೀವಿ. ಬನ್ನಿ ಗಾಯ್ಸ್, ಈಗ ನಾವು ಚಹಾ ಕುಡಿಯತ್ತೀವಿ. ಚಹಾ ಕುಡಿನ ನೋಡಿ ಗಾಯ್ಸ್. ಮೆಣಸಿನ್ಕಾಯಿ ಹೆಂಗಿದಾವೆ ಚಲೋ ಇದ್ದವು. ಅದಕ್ಕೆ ಒಂದು 3 kg ತೊಗೊಂಡ್ಬಿಟ್ವಿ. ಮತ್ತಿನ್ನು ಅಲ್ಲಿ ಪ್ಯಾಟ್ಯಾಗ ಹೋಗಿ ತರೋದು ಇದು ಆಗ್ತಿತ್ತಲ್ಲ. ಅದಕ್ಕೆ ಪ್ಯಾಟ್ಯಾಗ ಅಂದ್ರು ಮತ್ತೊಂದು 10ರಿಂದ 15 ಕಿಲೋಮೀಟ್ರ್ ಹೋಗ್ಬೇಕು. ಅದಕ್ಕೆ ಇಲ್ಲೇ ಬಂದಿದ್ವು, ತೊಗೊಂಡ್ಬಿಟ್ವಿ. ಬನ್ನಿ ಈಗ ನಾವು ಚಹಾ ಕುಡಿದು ಮತ್ತು ಬೇರೆ ಬತ್ತಲ್ಲಿ ಹೋಗಿ ಬಂದತಿ. ಅಲ್ಲಿ ಹೋಗೋಣ ಗಾಯ್ಸ್. ಗಾಯ್ಸ್ ಈಗ ಫೈನಲಿ ನಾವು ಮನೆಗೆ ಬಂದ್ವಿ.
ಸ್ವಲ್ಪ ಹೊರಗೆ ಕೆಲಸ ಐತೆ ಅಲ್ಲಿ ಮುಗಿಸ್ಕೊಂಡ್ ಬಂದು ಹಾಲು ತಂದಿದ್ವಿ. ಇಲ್ಲಿ ಹಾಲು ಬಿಸಿ ಇಟ್ಟೇವಿ. ಇಲ್ಲಿ ನಮ್ಮವ್ರು ಹಾಲು ತೊಗೊಂಡ್ಬ ಅಂತಂದ್ರೆ ತಂದ್ವಿ. ಗಾಯ್ಸ್ ಈಗ ನಮ್ಮವ್ರಲ್ಲಿ ಊಟ ಮಾಡತ್ತಾರ. ಬನ್ನಿ ಗಾಯ್ಸ್ ಈಗ ನಾವು ಊಟ ಮಾಡೋಣ. ಲೆಟ್ಸ್ ಗೋ ಗಾಯ್ಸ್, ಊಟ ಮಾಡೋಣ ಬನ್ನಿ ಗಾಯ್ಸ್. ಈಗ ಫೈನಲ್ ನಮ್ಮದು ಊಟ ಆದ ಹೊತ್ತು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.